ನಾನು ಮನೆಯಿಂದನೇ ವ್ಲಾಗ್ ಶುರು ಮಾಡೋಣ ಅನ್ಕೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಗೇಟು ಇದಲ್ಲ, ಅಲ್ಲಿ ಕಾಣಿಸ್ತಿದೆ ಅದು ನಮ್ಮ ಗೇಟು. ಆ್ಯಕ್ಚುಲಿ ನಮ್ಮ ಸ್ಪೋರ್ಟ್ಸ್ ಬ್ಲಾಕು ಮೇಲೆ ಬಂದು ಲೈಬ್ರರಿ ಇದೆ. ಯಾರೂ ಬರಲಿಲ್ಲ ಅಂತ ಸದ್ಯಕ್ಕೆ ನಾವು ಇಬ್ಬರೇ ಹೋಗ್ತಿದ್ದೀವಿ. 1 ಅವರ್ ವೆಯ್ಟ್ ಮಾಡಿಸಿದ್ರೆ ಸರ್ವರ್ ಬಿಸಿ ಅಂತ ಹೇಳಿದ್ದಾರೆ. ಹಲೋ MC ಪೀಪಲ್, ಎಲ್ಲರೂ ಹೇಗಿದ್ದೀರಾ? ನೀವಲ್ಲ ರಾಮ, ನಾನಿಲ್ಲ ರಾಮು. ಯಾವಾಗಲೂ ಒಂದೇ ರೋಡ್ ತೋರಿಸ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಗೈಸ್. ನಾನು ಮನೆಯಿಂದನೇ ವ್ಲಾಗ್ ಶುರು ಮಾಡೋಣ ಅನ್ಕೊಂಡೆ. ಅರೆ ಏನು ಮಾಡೋಣ, ಬಸ್ಸಿಗೆ ಲೇಟ್ ಆಗಿಬಿಟ್ಟಿತ್ತು. ನಾನು ವ್ಲಾಗ್ ಏನಾದ್ರು ಸ್ಟಾರ್ಟ್ ಮಾಡಿದೆ ಅಂದರೆ ಇದ್ದಿದ್ದು ಲೇಟ್ ಆಗಿಬಿಡ್ತಿತ್ತು. ಸೊ ಅದರಿಂದ ಇಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸರಿ ಬಿಡು ಗೈಸ್, ಕಾಲೇಜ್ ಹತ್ರ ಬಂದೆ ಇವಾಗ ತಾನೆ. ನೋಡಿ ನಮ್ಮ ಭರತ್ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾನೆ ಬಂದು ನನಗೋಸ್ಕರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಗೇಟು ಇದಲ್ಲ, ಅಲ್ಲಿ ಕಾಣಿಸ್ತಿದೆ ಅದು ನಮ್ಮ ಗೇಟು. ಬಟ್ ಇಲ್ಲಿ ಓಪನ್ ಇರೋದಕ್ಕೆ ನಮ್ಗೆ ಅಲ್ಲವರೆಗೂ ಹೋಗಕ್ಕೆ ವೈಬರ್ ಅಂದ್ಬಿಟ್ಟು ನಾವು ಯಾವಾಗಲೂ ಕ್ಯಾಂಟೀನ್ ಗೇಟಲ್ಲೇ ಎಂಟ್ರಿ ಕೊಡ್ತೀವಿ. ಗೈಸ್, ಇವಾಗ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ನಾವು ವೆಯ್ಟ್ ಮಾಡ್ತಿರೋ ಈ ಸ್ಪೋರ್ಟ್ಸ್ ಬ್ಲಾಕ್ ಇದು ನಮ್ಮದು. ಭರತ್ ಅಲ್ಲಿ ಕೂತಿದ್ದಾನೆ. ಆ್ಯಕ್ಚುಲಿ ನಮ್ಮ ಸ್ಪೋರ್ಟ್ಸ್ ಬ್ಲಾಕು ಮೇಲೆ ಬಂದು ಲೈಬ್ರರಿ ಇದೆ. ಹಂಗೆ ಈ ಸ್ಪೋರ್ಟ್ಸ್ ಬ್ಲಾಕಲ್ಲಿ ಇನ್ನೊಂದೇನೆಂದರೆ ಜಿಮ್ಮು ಇದೆ ನಮ್ಮ ಕಾಲೇಜಲ್ಲಿ. ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ಇರೋರಿಗೆ ಎಷ್ಟೋ ಜನಕ್ಕೆ. ಅಂದರೆ ಆಚೆ ಹೋಗಿ ವರ್ಕೌಟ್ ಮಾಡೋದಕ್ಕೆ ಆಗಲ್ಲ ಅನ್ನೋರು ನಮ್ಮ ಜಿಮ್ಮಲ್ಲೇ ವರ್ಕೌಟ್ ಮಾಡ್ಕೋಬೋದು. ಲ್ಯಾಟ್ರಿ ಹೋಗ್ತಾ ಇದ್ದೀವಿ ಮೇಲೆ ಇವಾಗ ಕ್ಲಾಸ್ ಹತ್ರಕ್ಕೆ. ಯಾರೂ ಬರಲಿಲ್ಲ ಅಂತ ಸದ್ಯಕ್ಕೆ ನಾವು ಇಬ್ಬರೇ ಹೋಗ್ತಿದ್ದೀವಿ. ಗೈಸ್, ಇವಾಗ ನಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ತೋರಿಸ್ತೀನಿ ನೋಡಿ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಗೈಸ್, ಯಾರಾದ್ರೆ ಎಷ್ಟು ಕಷ್ಟ ನೋಡಿ. ಸರ್ ಬರೆಯೋದಕ್ಕೆ ಕೊಟ್ಟಿದ್ದಾರೆ, ನಮ್ಮ ಭರತ್ ಬರೀತಾನೆ, ನಾವೆಲ್ಲ ಸುಮ್ಮನೆ ಇದ್ದೀವಿ. ಅದಕ್ಕೆ ಗೈಸ್, ಯಾವತ್ತೂ CR ಆಗಬಾರ್ದು. ಅದಕ್ಕೆ ನಾವು CR ಆಗಲ್ಲ. CR ಆದರೆ ಈ ಥರ ಕಷ್ಟ ಇರುತ್ತೆ ನೋಡಿ. ಸೀರಿಯಸ್ ಆಗಿ ಬರೀತವನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗೈಸ್ ನೋಡಿ, ನಮ್ಮ ನವೀನ್ ಕ್ಲಾಸ್ ಮುಗ್ದಾದ್ಮೇಲೆ ಕ್ಲಾಸಿಗೆ ಬಂದವನೇ. ನಾವು ಕ್ಲಾಸ್ ಅಲ್ಲ ಗೈಸ್, ಮಾಸ್. ಮುಚ್ಕೊಂಡಿರಪ್ಪ. ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಇವ್ನ ಹೆಸರು ರಿಕ್ಕಿ. ಅಮಾವಾಸ್ಯೆಗೆ ಒಂದ್ಸರಿ, ನಿಮಗೊಂದ್ಸರಿ ಬರೋ ನೀವು ನಮ್ಮ ಕ್ಲಾಸ್ಗೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಎಲ್ಲ ಹೊಂಟಿದ್ದೀವಿ ಇವಾಗ. ಗೈಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಇವಾಗ ನಾನು ನಿಕ್ಕಿ ಒಂದೇನೋ ಬಸ್ ಪಾಸ್ ಮಾಡಿಸ್ಬೇಕಿತ್ತು, ಅದಕ್ಕೆ ಬಸ್ ಪಾಸ್ ಮಾಡಿಸೋದಕ್ಕೆ ಹೋಗ್ತಿದ್ದೀವಿ. ಸೊ ಇವಾಗ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದಕ್ಕೆ ಇನ್ನು ಮೆಜೆಸ್ಟಿಕ್ ಹೋಗಬೇಕು. ಗೈಸ್, ಕಷ್ಟಪಟ್ಟು ಎಲ್ಲರಿಗೂ ಹೋಗಿದ್ದು ವೇಸ್ಟು. 1 ಅವರ್ ವೆಯ್ಟ್ ಮಾಡಿಸಿದ್ರೆ ಸರ್ವರ್ ಬಿಸಿ ಅಂತ ಹೇಳಿದ್ದಾರೆ. ಏನು ಮಾಡೋದಕ್ಕಾಗಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ ಸೈಡು. ಇನ್ನೂ ಇದ್ದರೆ ಇನ್ನೂ ಲೇಟ್ ಆಗಿಬಿಡ್ತು, ಆಮೇಲೆ ನಮ್ಗೆ ಬಸ್ ಸಿಗಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗೈಸ್, ಇದು ನೋ ಪಾರ್ಕಿಂಗ್ ಏರಿಯಾ. ಆದರೂ ಎಷ್ಟೋ ಜನ ಗಾಡಿಗಳೆಲ್ಲ ಕಾರ್ಗಳೇ ಪಾರ್ಕ್ ಮಾಡಿದ್ದಾರೆ. ಏನು ಮಾಡೋದಕ್ಕಾಗಲ್ಲ. ಗೌರ್ಮೆಂಟೇ ತಲೆ ಕೆಡ್ಸ್ಕೊಳ್ಳಲ್ಲ ಅಂದಮೇಲೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಗೈಸ್, ಅಂತೂ ಇಂತೂ ಒಂದು 20 ನಿಮಿಷ ನಡೆದಾದ್ಮೇಲೆ ನಮ್ಮ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮ ಬಸ್ ಸ್ಟಾಪು. ಶಿಸ್ತಾಗಿ ಹೋಗಿ ಯಾವ್ದು ಬಸ್ ಆಯಿತು ನೋಡಿಕೊಂಡು ಬೇಗ ಮನೆಗೆ ಹೋಗಿ ತಿನ್ಬಿಟ್ಟು ಮಲ್ಕೋಬೇಕಷ್ಟೇ. ಸೊ ಗೈಸ್, ಕರೆಕ್ಟ್ ಟೈಮ್ಗೆ ಬಸ್ ಹತ್ಕೊಂಡಿದ್ದೀವಿ. ಇವತ್ತು ಕರೆಕ್ಟ್ ಟೈಮ್ ಬಂತು ಬಸ್. ನಾವು ಬಂದಿದ ತಕ್ಷಣ ಬಂತು ನೋಡಿ, ಹತ್ಕೊಂಡು ಆರಾಮಾಗಿ ಹೋಗ್ತಿದ್ದೀವಿ. ಗೈಸ್, ಇವಾಗ ತಾನೇ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಬಸ್ಸವನು ಏನಂದರೆ ನಮ್ಮ ಏರಿಯಾ ನಂಬರ್ ಹಾಕ್ಕೊಂಡು ಅಲ್ಲಿ ಇನ್ನೂ ಹಿಂದೆನೇ ಸ್ಟಾಪ್ ಕೊಟ್ಬಿಟ್ಟ. ಸೊ ಏನು ಮಾಡೋದಕ್ಕಾಗಲ್ಲ ಅಂತ ನಾನು ಮತ್ತೆ ನಿಖಿಲ್ ನಡ್ಕೊ ಬರ್ತಿದ್ರೆ ಅವ್ನ ಫ್ರೆಂಡಿಂದ ಗಾಡಿ ತರಿಸಿದ್ದಾನೆ ನೋಡಿ. ಹೊಸ ಬೆಳಕು. ಇವಾಗ ಅವ್ನ ಮನೆಗೆ ಹೋಗ್ತಾನೆ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಗೈಸ್, ನಿಖಿಲ್ನ ಕಳಿಸ್ಬಿಟ್ಟು ಮನೆಗೆ ಬಂದಿದ್ದೀನಿ ನೋಡಿ. ಬ್ಲೇಸರ್ ಬಿಚ್ಬಿಟ್ಟಿದ್ದೀನಿ, ತಣ್ಣಗಿದೆ, ಫ್ಯಾನ್ ಕೆಳಗಡೆ ಬೇರೆ ಇದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹುಷಾರಾಗಿರಿ. ಮತ್ತೆ ಸಿಗುವ. ಬಾಯ್.